ಹಾಗೇನೆ ಗಾಡಿ ಕೈ ಮುಗಿದು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ನೇ ಡ್ಯೂಟಿನೇ HAL ಏರ್ಪೋರ್ಟ್ ರೋಡಿಗೆ ಕೊಟ್ಟ. ಅಲ್ಲಿ ಹೋಗ್ಬಿಟ್ಟು ಮಣಿಪಾಲ್ ಆಸ್ಪತ್ರೆ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಒಂದು ಸಣ್ಣ ಡ್ಯೂಟಿ ಕೊಟ್ಟ. ಅಲ್ಲಿಂದ ಮತ್ತೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಸರ್ವೇಷನ್ ಒಂದು ಕೊಟ್ಟ. ಬೆಳ್ಳಂದೂರಿಗೆ 6 ಕಿಲೋಮೀಟ್ರಿಗೆ 440 ರೂಪಾಯಿ ತೋರಿಸ್ದ. ಪರವಾಗಿಲ್ಲ ಅಂದ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ನಮಗೆ ಇಂದಿರಾನಗರಿಂದ ಏರ್ಪೋರ್ಟ್ ರಿಸರ್ವೇಷನ್ ಇತ್ತು. ನಿನ್ನೆ ನೈಟ್ ಎತ್ಕೊಂಡಿದ್ದೆ. ಮತ್ತು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ವೆಯ್ಟ್ ಮಾಡಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದೆ. ಅದರಲ್ಲಿ 20 ರೂಪಾಯಿ ಟಿಪ್ಸ್ ಕೊಟ್ಟರು ಅವರು. ಪರವಾಗಿಲ್ಲ, ಟೀ ಕುಡಿಯೋಕ್ಕಾದ್ರೂ ಆಗುತ್ತೆ ಅಂದ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾವು ಹೊರಟ್ವಿ. ಬ್ಯಾಕ್ ಡ್ಯೂಟಿ ಕೊಟ್ಟಿದ್ದ ಟರ್ಮಿನಲ್ 2ಗೆ, ಪ್ರೀಮಿಯರ್ ಟರ್ಮಿನಲ್ 1ಗೆ ಹೋಗ್ಬಿಟ್ಟು ಅವ್ರನ್ನ ಟರ್ಮಿನಲ್ 1ಗೆ ಪಿಕಪ್ ಪಾಯಿಂಟ್ಗೆ ಹೋದೆ. ನೋಡಿದ್ರೆ ಗಾಡಿಗಳು ಅಷ್ಟೊಂದು ಇರಲಿಲ್ಲ. ಹೊಟ್ಟೆ ಬೇರೆ ಹಸಿತಾಯಿತ್ತು. ಅದಕ್ಕೆ ಪಾರ್ಕಿಂಗ್ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿಂದ ಪಿಕಪ್ ಮಾಡಿಕೊಂಡು ಅವ್ರನ್ನ ಡ್ರಾಪ್ ಮಾಡಿ ಇನ್ನು ಹೊರಗಡೆ ಬಂದೆ. ಏನು ಮಾಡೋದು, ಡ್ಯೂಟಿ 1 ಗಂಟೆಯಿಂದ 6 ಗಂಟೆವರೆಗೂ ಡ್ಯೂಟಿ ಇರಲಿಲ್ಲ. ಮಲ್ಕೊಬಿಟ್ಟಿದ್ದೆ ಆರಾಮಾಗಿ. ಆಮೇಲೆ 6 ಗಂಟೆಗೆ ಎದ್ದು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಮತ್ತೆ ಏರ್ಪೋರ್ಟಿಗೆ ಕೊಟ್ಟ. ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಮತ್ತೆ ಪ್ರೀಮಿಯರೇ ಕೊಟ್ಟಿದ್ದ. ಅಲ್ಲಿಂದ ಮತ್ತೆ ಏರ್ಪೋರ್ಟು ಟರ್ಮಿನಲ್ 1ಗೆ ಹೋಗಿ ಪಿಕಪ್ ಮಾಡಿಕೊಂಡು ನೋಡಿದ್ರೆ ಹೆಬ್ಬಾಳದಾಗೆ ಫುಲ್ಲು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಒಂದು 5 ಗಾಡಿ 6 ಗಾಡಿ ಏನೋ ಲೈನಿಗೆ ನೋಡಿ, ಎಲ್ಲೋ ಬೋರ್ಡ್ ಗಾಡಿನೇ ಅದರಲ್ಲಿ 4 ಏನೋ ಇದ್ವು. ಈ ಕಡೆ ನೋಡಿದ್ರೆ TT ವೈಟ್ ಬೋರ್ಡು. ನೋಡಿಕೊಂಡು ಹುಷಾರಾಗಿ ಓಡಿಸಿ ಸ್ವಲ್ಪ ಗಾಡಿಗಳ್ನ ಅಂತ ಹೇಳ್ತಾ ಮತ್ತೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇನ್ನು ನಾವು ಮನೆಗೆ ಹೊರಡೋ ಸಮಯ ಅಂದ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಅರ್ನಿಂಗ್ಸ್ ಬಂದು ಜಾಸ್ತಿ ಆಗಿಲ್ಲ, ಏನೋ ತಕ್ಕ ಮಟ್ಟಿಗೆ ಆಗೈತೆ, ಸಾಕು ಪರವಾಗಿಲ್ಲ ಅಂದ್ಕೊಂಡು ಮನೆ ಕಡೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ನಾಳೆ ಸಿಗೋಣ.